ಮೋದಿ ಹಿಂಬಾಲಕರ ಬಗ್ಗೆ ಶಿವರಾಜ್ ತಂಗಡಗಿ ಹೇಳಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಮೋದಿ ಅವರು ವರ್ಷಕ್ಕೆ 2 ಕೋಟಿ ಉದ್ಯೋಗ ಸೃಷ್ಟಿ ಮಾಡಬೇಕಾಗಿತ್ತು. ಆ ಲೆಕ್ಕದಲ್ಲಿ 10 ವರ್ಷಕ್ಕೆ 20 ಕೋಟಿ ಉದ್ಯೋಗ ಆಗುತ್ತೆ. 20 ಕೋಟಿ ಉದ್ಯೋಗ ಜನರಿಗೆ ಸಿಕ್ಕಿದ್ರೆ, ಒಬ್ಬ ಮನುಷ್ಯನ ಮೇಲೆ 4 ಜನನೋ 5 ಜನನೋ ಡಿಪೆಂಡ್ ಆಗಿದ್ರೆ 100 ಕೋಟಿ ಜನಕ್ಕೆ ನೆಮ್ಮದಿ ಸಿಗ್ತಾ ಇತ್ತು. ಸೃಷ್ಟಿಯಾಗಿದೆಯಾ ವರ್ಷಕ್ಕೆ 2 ಕೋಟಿ? 10 ವರ್ಷಕ್ಕೆ 20 ಕೋಟಿ ಉದ್ಯೋಗ ಸೃಷ್ಟಿ ಆಯಿತಾ? ಮಾಡಲೇ ಇಲ್ಲ ಅವರು. ಹಾಗಾದರೆ ಪ್ರಧಾನಮಂತ್ರಿ ಸುಳ್ಳು ಹೇಳೋದು ಅಂದರೆ ಏನು? ಪ್ರಧಾನಮಂತ್ರಿಗಳೇ ಸುಳ್ಳು ಹೇಳೋದಾ? ಮೋದಿ ಎನ್ನುವ ಯಾರ್ಯಾರು ಮೋದಿ ಮೋದಿ ಅಂತ ಮಾತಾಡ್ತಿರ್ತಾರೋ ಅಂಥ ಯುವಕರು ನಿರುದ್ಯೋಗಿಗಳಾಗಿದ್ದಾರೆ. ಇವತ್ತು ಕೆಲಸ ಇಲ್ಲ, ಅವರ ಅಪ್ಪ ಅಮ್ಮನಿಗೆ ಆಶ್ರಯ ಇಲ್ಲ, ಆಸರೆ ಇಲ್ಲ. ಇದರ ನಡುವೆ ಕೂಡ ಗೊತ್ತಿಲ್ಲದೆ ಸುಮ್ಮನೆ ಭಾವನಾತ್ಮಕತೆಗೆ ಒಳಗಾಗಿ ಮೋದಿ ಮೋದಿ ಅಂತ ಹೇಳ್ತಾ ಇದ್ದರೆ ಕಪಾಳಕ್ಕೆ ಹೊಡಿರಿ ಅಂತ ತಂಗಡಗಿ ಮಾತಾಡಿದರು. ಬಾಕಿ ಉಳಿದ 4 ಕ್ಷೇತ್ರಗಳ ಗೊಂದಲ ಬೇಗ ಮುಗಿಯುತ್ತೆ ಅಂತ ಪರಮೇಶ್ವರ್ ಮಾತಾಡಿದ್ದಾರೆ. ಕೋಟಿ ಉದ್ಯೋಗ ಸೃಷ್ಟಿ ಮಾಡಬೇಕಾಗಿತ್ತು, ಮಾಡಿಲ್ಲ. ನಾವೆಲ್ಲರೂ ಕೂಡ ಅದನ್ನ ಇಡೀ ಜನಸಮುದಾಯಕ್ಕೆ, ಯುವಕರಿಗೆ ವಿಶೇಷವಾಗಿ ತಿಳಿ ಹೇಳ್ತೀವಿ. ಅಂದರೆ ಸುಳ್ಳು ಹೇಳಿದ್ದಾರೆ. ಒಂದು ಪ್ರಧಾನಮಂತ್ರಿಗಳು ಸುಳ್ಳು ಹೇಳೋದು ಅಂದರೆ ಏನು? ಅದು ಯುವಕರಿಗೆ ತಪ್ಪು ದಾರಿಗೆ ಎಳಿತಕ್ಕಂಥ ಪ್ರಯತ್ನವನ್ನು ಮೋದಿಯವರು ಮಾಡಿದ್ದಾರೆ ಅಂತ ಅನೇಕ ಸಂದರ್ಭದಲ್ಲಿ ಎಲ್ಲರೂ ಹೇಳಿದ್ದಾರೆ. ಅದು ಇವರು ಯಾವ ಅರ್ಥದಲ್ಲಿ ಕಪಾಳ ಕೊಡಿರಿ ಅಂತ ಹೇಳಿದ್ದಾರೆ ನನಗೆ ಗೊತ್ತಿಲ್ಲ. ನೀವು ಅವ್ರನ್ನೇ ಕೇಳ್ಬೋದು. ಅದಷ್ಟು ಬೇಗ ಬಗೆಹರಿಬೋದು. ಕೆಲವು ಕಾಂಪ್ರಮೈಸಸ್ಗಳು ಮಾಡಬೇಕಲ್ಲ. ನಾವು ಒಂದು ಬಿಡೋ ಅವ್ರೇನೋ ಅವ್ರನ್ನ ಕೇಳೋದೇ ಬೇಕಾಗಿಲ್ಲ, ಹಂಗೆ ಕೊಡ್ಬೋದು ನಾವು ಟಿಕೆಟ್ ಅನ್ನೋಂಗಿಲ್ಲ ರಾಜಕಾರಣದಲ್ಲಿ. ಅವ್ರನ್ನೂ ಕೂಡ ವಿಶ್ವಾಸಕ್ಕೆ ತಗೊಂಡೇ ಮಾಡಬೇಕಾಗುತ್ತೆ ಅನ್ನುವಂಥದ್ದು. ಹಾಗಾಗಿ ಸ್ವಲ್ಪ ನಿಧಾನ ಆಗ್ತಾ ಇದೆ. ಅದನ್ನು ಇವತ್ತು ನಾಳೆ ಒಳಗೆ ಮಾಡ್ತಾರೆ, ಮಾಡಿ ಅನೌನ್ಸ್ಮೆಂಟ್ ಬಗೆಹರಿಸ್ತಾರೆ. ಹೈಕಮಾಂಡ್ ಈಸ್ ಕಾನ್ಫಿಡೆಂಟ್ ಎನಫ್.